ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕೀಯದಲ್ಲಿ ಇವತ್ತೊಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ ನಿಜ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರ ಜೊತೆ 13 ಮಂದಿ ಪ್ರಭಾವಿ ನಾಯಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಆದ್ರೆ ಈ ಸಂಭ್ರಮದ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನ ಅತಿ ದೊಡ್ಡ ವೋಟ್ ಬ್ಯಾಂಕ್ ಆಗಿರುವ ಮುಸ್ಲಿಂ ಸಮುದಾಯದ ಸ್ವಾಭಿಮಾನಕ್ಕೆ ಮತ್ತೊಮ್ಮೆ ಭಾರೀ ಪೆಟ್ಟು ಬಿದ್ದಿದೆ. ಹೌದು, ದಾವಣಗೆರೆಯ ಒಂದೇ ಒಂದು ಕುಟುಂಬದ ಹಠಕ್ಕಾಗಿ ಜುಜುಬಿ ಒಂದು ಆಡಿಯೋ ವಿವಾದವನ್ನ ಮುಂದಿಟ್ಕೊಂಡು ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯದ ಧ್ವನಿಯಾಗಿದ್ದ ಪ್ರಭಾವಿ ನಾಯಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನೇ ಕಾಂಗ್ರೆಸ್ ಪಕ್ಷ ಇವತ್ತು ಬಲಿ ಕೊಟ್ಟಿದೆ. ದಲಿತ ಕೋಟಾದಿಂದ ಜಿ ಪರಮೇಶ್ವರ್ ಮಂತ್ರಿಯಾದ್ರು, ಲಿಂಗಾಯತ ಕೋಟಾದಿಂದ ಎಂಬಿ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದ್ರು, ಒಕ್ಕಲಿಗ ಕೋಟಾದಿಂದ ಕೃಷ್ಣ ಭೈರೇಗೌಡ ಮತ್ತು ವಾಲ್ಮೀಕಿ ಕೋಟಾದಿಂದ ಸತೀಶ್ ಜಾರಕಿಹೊಳಿ ಮಂತ್ರಿ ಮಂಡಲವನ್ನ ಸೇರ್ಕೊಂಡ್ರು. ಆದ್ರೆ ಕಾಂಗ್ರೆಸ್ಗಾಗಿ ಜೀವ ಸೈದು ಬೀದಿಯಿಂದ ವಿಧಾನಸೌಧದವರೆಗೂ ಮುಸ್ಲಿಮರ ಧ್ವನಿಯಾಗಿ ಅಬ್ಬರಿಸ್ತಾ ಇದ್ದ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಯಾಕೆ ಸಿಗ್ಲಿಲ್ಲ? ಮೊದಲ ಹಂತದ 13 ಮಂದಿ ಸಚಿವರಲ್ಲಿ ಕೇವಲ ಒಬ್ಬ ಮುಸ್ಲಿಂ ಮುಖಂಡನಿಗೆ ಮಾತ್ರ ಅವಕಾಶ ಕೊಟ್ಟು ಇಡೀ ಸಮುದಾಯವನ್ನ ಮೂಲೆಗುಂಪು ಮಾಡಿದ್ದು ಯಾವ ನ್ಯಾಯ ಹೇಳಿ? ಸಾಮಾಜಿಕ ನ್ಯಾಯ, ಅಹಿಂದ ಮತ್ತು ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ ಕಾಂಗ್ರೆಸ್ನ ಅಸಲಿ ಹಣೆ ಬರಹ ಇವತ್ತು ಇಡೀ ರಾಜ್ಯದ ಕಣ್ಣೆದುರು ಬಯಲಾಗಿದೆ. ಕಾಂಗ್ರೆಸ್ ನಾಯಕರೇ, ಅಧಿಕಾರದ ಗದ್ದುಗೆ ಏರಿದ ತಕ್ಷಣ ಜಮೀರ್ ಅಹಮದ್ ಖಾನ್ ನಿಮಗೆ ಮಾಡಿದ ಸಹಾಯ ಎಲ್ಲ ಅಷ್ಟು ಬೇಗ ಮರೆತು ಬಿಟ್ರಾ ನೀವು? ಇದು ನಿಷ್ಠಾವಂತ ನಾಯಕನ ಬೆನ್ನಿಗೆ ಚೂರಿ ಹಾಕಿದಂತಲ್ವಾ? ಒಮ್ಮೆ ಇತಿಹಾಸವನ್ನ ತಿರುವಿ ನೋಡಿ. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕದ ಮುಸ್ಲಿಂ ಮತಗಳು ಸಾಮೂಹಿಕವಾಗಿ ಕಾಂಗ್ರೆಸ್ ಕಡೆಗೆ ವಾಲೋದಕ್ಕೆ ಮತ್ತು ಕಾಂಗ್ರೆಸ್ ಅಲ್ಲಿ ಸ್ಪಷ್ಟ ಬಹುಮತವನ್ನ ಪಡೆಯೋದಕ್ಕೆ ಇದೇ ಜಮೀರ್ ಅಹಮದ್ ಖಾನ್ ಕಾರಣ ಆಗಿರ್ಲಿಲ್ವಾ? ಕೇವಲ ಅಸೆಂಬ್ಲಿ ಅಷ್ಟೇ ಅಲ್ಲ, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗನ ವಿರುದ್ಧ ಸವಾಲೆಸೆದು ನಿಂತವರು ಯಾರು ಹೇಳಿ? ಶಿಗ್ಗಾವಿ ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಯ ಮಗನ ಎದುರು ಮುಸ್ಲಿಂ ಅಭ್ಯರ್ಥಿಯನ್ನ ನಿಲ್ಲಿಸಿ ಹಗಲಿರುಳು ಶ್ರಮಿಸಿ ಕಾಂಗ್ರೆಸ್ ಧ್ವಜ ಹಾರಿಸಿದವರು ಯಾರು? ಅಷ್ಟೇ ಯಾಕೆ, ನೆರೆ ರಾಜ್ಯ ಕೇರಳದ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿ ಯುಡಿಎಫ್ ದಿಗ್ವಿಜಯ ಸಾಧಿಸೋದಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟವರು ಜಮೀರ್ ಅಹಮದ್ ಖಾನ್. ಇಷ್ಟೆಲ್ಲ ಪಕ್ಷಕ್ಕಾಗಿ ದುಡಿದ ನಾಯಕನಿಗೆ ಇವತ್ತು ಕಾಂಗ್ರೆಸ್ ಕೊಟ್ಟ ಬಹುಮಾನ ಏನು? ದ್ರೋಹ, ವಂಚನೆ, ರಾಜಕೀಯ ಮೂಲೆಗುಂಪು. ಇಲ್ಲಿ ಮತ್ತೊಂದು ದೊಡ್ಡ ಆಶ್ಚರ್ಯ ಅಡಗಿದೆ ನೋಡಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜಮೀರ್ ವಿರುದ್ಧ ರಾಜಕೀಯ ಹಗೆತನ ಸಾಧಿಸುತ್ತಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ತಮ್ಮ ನಂಬಿಕಸ್ತ ಬಂಟ ಅಂತ ಕರೆಸಿಕೊಳ್ತಾ ಇದ್ದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಜಮೀರ್ ಕೈ ಬಿಟ್ರ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮ ಮಗ ಯತೀಂದ್ರಗೆ ಸಚಿವ ಸ್ಥಾನ ಕೊಡಿಸ್ಕೊಂಡ್ರು, ತಮ್ಮ ಆಪ್ತ ಭೈರತಿ ಸುರೇಶ್ಗೆ ಸಚಿವ ಸ್ಥಾನವನ್ನು ಕೊಡಿಸಿದ್ರು. ಆದ್ರೆ ಕಷ್ಟದ ಸಮಯದಲ್ಲಿ ನೆರಳಿನಂತೆ ನಿಂತ ಜಮೀರ್ ಅಹಮದ್ ಖಾನ್ ಅವರ ರಕ್ಷಣೆಗೆ ಸಿದ್ದರಾಮಯ್ಯ ಯಾಕೆ ಬರಲಿಲ್ಲ? ಇದೇ ಭೈರತಿ ಸುರೇಶ್ ಈ ಹಿಂದೆ ಪರಿಷತ್ ಚುನಾವಣೆಯ ವೇಳೆ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದು ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸಿದ್ರು. ಆಗ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಾಗ ಅದು ಪಕ್ಷ ದ್ರೋಹ ಅನಿಸ್ಲಿಲ್ವೇ? ಆದ್ರೆ ದಾವಣಗೆರೆಯ ಧನಿಗಳ ದುರಹಂಕಾರದ ವಿರುದ್ಧ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಪ್ರಾತಿನಿಧ್ಯಕ್ಕಾಗಿ ಸ್ವಾಭಿಮಾನ ತೋರಿಸಿದ್ರೆ ಅದು ಮಾತ್ರ ಕಾಂಗ್ರೆಸ್ಸಿಗರು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕರೀತಾ ಇದ್ದಾರೆ ನೋಡಿ. ಜಮೀರ್ ಅವರು ಉಪಮುಖ್ಯಮಂತ್ರಿ ಅಥವಾ ಪ್ರಮುಖ ಮಂತ್ರಿ ಆಗೋದು ಖಚಿತ ಅಂತ ಹೇಳುವಾಗ್ಲೇ ದಾವಣಗೆರೆ ಉಪಚುನಾವಣೆಯ ಒಂದು ಆಡಿಯೋ ಲೀಕ್ ಆಗ್ತದೆ. ಜಮೀರ್ ಅಹಮದ್ ಖಾನ್ ಹಾಗೂ ಅವರ ಆಪ್ತರು ಇದು ಎಐ ಸೃಷ್ಟಿಸಿದಂತಹ ಒಂದು ಆಡಿಯೋ ಅಂತ ಸೈಬರ್ ಕ್ರೈಮ್ಗೆ ದೂರನ್ನ ನೀಡಿದ್ರು ಕೂಡ ಅದರ ಸತ್ಯಾಸತ್ಯತೆಯ ತನಿಖೆ ಮಾಡುವ ಮೊದಲೇ ಜಮೀರ್ ಅವರ ಮೇಲೆ ಕತ್ತಿ ಮಸಿಯಲಾಯಿತು. ದುಷ್ಟರು ಭ್ರಷ್ಟರಿಗೂ ಅಧಿಕಾರ ನೀಡುವ ಕಾಂಗ್ರೆಸ್ ಕೇವಲ ಒಂದು ಆಡಿಯೋ ಹಿಡ್ಕೊಂಡು ರಾಜಕೀಯ ಷಡ್ಯಂತ್ರ ನಡೆಸಿ ಮುಸ್ಲಿಂ ಸಮುದಾಯದ ಪ್ರಭಾವವನ್ನ ನಾಶ ಮಾಡೋದಕ್ಕೆ ಹೊರಟಿದೆ ಅಂತಾನೆ ಹೇಳ್ಬೋದು. ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬ ನಾಗರಿಕನು ಇವತ್ತು ಕಾಂಗ್ರೆಸ್ನ ಈ ನಡೆಯನ್ನ ಗಮನಿಸ್ತಾ ಇದ್ದಾನೆ. ಇದು ಕೇವಲ ಜಮೀರ್ ಅಹಮದ್ ಖಾನ್ ಎಂಬ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ನಾಯಕನಿಗೆ ಮಾಡಿದ ವೈಯಕ್ತಿಕ ಅನ್ಯಾಯವಂತೂ ಖಂಡಿತ ಅಲ್ಲ. ಇದು ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ರಾಜಕೀಯ ಪ್ರಭಾವವನ್ನ ಹತ್ತಿಕ್ಕುವ, ವಿಧಾನಸೌಧದಲ್ಲಿ ಸಮುದಾಯದ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತುವ ಶಕ್ತಿಯನ್ನೇ ಸಂಪೂರ್ಣವಾಗಿ ಅಡಗಿಸುವ ಒಂದು ವ್ಯವಸ್ಥಿತ ಪ್ರಯತ್ನ ಅನ್ನೋದು ಇವತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚುನಾವಣೆ ಬಂದಾಗ
ಕಷ್ಟದ ಪರಿಸ್ಥಿತಿ ಎದುರಾದಾಗ ಮುಸ್ಲಿಂ ಮತಗಳನ್ನ ಒಟ್ಟಾಗಿ ಕಾಂಗ್ರೆಸ್ ಬುಟ್ಟಿಗೆ ಹಾಕೋದಕ್ಕೆ ಇದೇ ಜಮೀರ್ ಅಹ್ಮದ್ ಖಾನ್ ಮುಂಚೂಣಿಯಲ್ಲಿ ನಿಲ್ಬೇಕಿತ್ತು. ಆದ್ರೆ ಅಧಿಕಾರ ಹಂಚಿಕೆ ಮತ್ತು ಪ್ರಾತಿನಿಧ್ಯದ ವಿಷಯ ಬಂದಾಗ ಕೇವಲ ಜುಜುಪಿ ಒಂದು ಸೀಟ್ ಕೊಟ್ಟು ಇಡೀ ಸಮುದಾಯವನ್ನ ಮೂಲೆಗುಂಪು ಮಾಡೋದು ಕಾಂಗ್ರೆಸ್ನ ಇಬ್ಬಂದಿ ನೀತಿಯ ಪರಮಾವಧಿಯಾಗಿದೆ. ಅಹಿಂದ ವರ್ಗಗಳ ಉದ್ಧಾರಕರು ಅಂತ ಬೆನ್ನು ತಟ್ಟಿಕೊಳ್ಳುವವರು ಮುಸ್ಲಿಮರನ್ನ ಕೇವಲ ಮತ ಹಾಕುವ ವೋಟ್ ಬ್ಯಾಂಕ್ ಯಂತ್ರಗಳಂತೆ ನೋಡ್ತಾ ಇದ್ದಾರೆ ಹೊರತು ಅವರಿಗೆ ಸಿಗಬೇಕಾದ ಗೌರವ ಮತ್ತು ಅಧಿಕಾರವನ್ನ ನೀಡೋದಕ್ಕೆ ಮುಂದಾಗ್ತಾ ಇಲ್ಲ. ಇನ್ನು ಶಿಸ್ತು ಮತ್ತು ನಿಯಮಗಳ ಹೆಸರಿನಲ್ಲಿ ಕಾಂಗ್ರೆಸ್ ಇಲ್ಲಿ ಉದ್ದಟತನದ ತಾರತಮ್ಯವನ್ನ ಎಸಗಿದೆ. ಇತಿಹಾಸವನ್ನ ಒಮ್ಮೆ ತಿರುವಿ ನೋಡಿ. 1994ರಲ್ಲಿ ಇದೇ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ವಿರುದ್ಧವೇ ಬಂಡಾಯ ಎದ್ದು ನಿಂತು ಸೋಲಿಸಿದ್ರು. ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಜೋಡಿ ಕೂಡ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ಪತನಕ್ಕೆ ಕಾರಣವಾಗಿದ್ರು. ಇವರೆಲ್ಲರಿಗೂ ಇವತ್ತು ಮಂತ್ರಿಗಿರಿ, ಉಪಮುಖ್ಯಮಂತ್ರಿ ಮತ್ತು ಸಚಿವ ಸ್ಥಾನದ ರಕ್ಷಾ ಕವಚ ಸಿಗೋವಾಗ ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆ ಧಣಿಗಳ ವಿರುದ್ಧ ಸ್ವಾಭಿಮಾನದ ಧ್ವನಿ ಎತ್ತಿದ್ದನ್ನೇ ಮಹಾ ಅಪರಾಧ ಅಂತ ಬಿಂಬಿಸಲಾಗ್ತಾ ಇದೆ. ಕೇವಲ ಒಂದು ಆಡಿಯೋವನ್ನ ಮುಂದಿಟ್ಟುಕೊಂಡು ತರಾತುರಿಯಲ್ಲಿ ಅವರ ಮೇಲೆ ಕತ್ತಿ ಮಸೀತಾ ಇರೋದು ಪಕ್ಷದೊಳಗಿನ ತಾರತಮ್ಯ ನೀತಿಯನ್ನ ಎತ್ತಿ ತೋರಿಸ್ತದೆ. ಎಲ್ಲ ಬೆಳವಣಿಗೆಗಳು ಇವತ್ತು ಸಾಮಾನ್ಯ ಮುಸ್ಲಿಂ ಮತದಾರರಲ್ಲಿ ಭಾರಿ ದೊಡ್ಡ ಆತಂಕವನ್ನ ಮತ್ತು ಅಸಮಾಧಾನವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲೇ ಮುಸ್ಲಿಂ ಸಮುದಾಯದ ಅತ್ಯಂತ ಪ್ರಭಾವಿ ಮತ್ತು ಜನಪ್ರಿಯ ನಾಯಕ ಅಂತ ಗುರುತಿಸಿಕೊಂಡಿರುವ ಜಮೀರ್ ಅವರನ್ನೇ ಕಾಂಗ್ರೆಸ್ ಈ ಮಟ್ಟಿಗೆ ಸೈಡ್ ಲೈನ್ ಮಾಡಿದೆ ಅಂದ್ರೆ ಇನ್ನು ನಾಳೆ ದಿನ ಸಾಮಾನ್ಯ ಮುಸ್ಲಿಂ ಕಾರ್ಯಕರ್ತನ ಪರಿಸ್ಥಿತಿ ಏನಾಗಬಹುದು? ಪಕ್ಷಕ್ಕಾಗಿ ದುಡಿಯುವ ಇತರ ಮುಸ್ಲಿಂ ನಾಯಕರ ಗತಿ ಏನು? ಸ್ವಾಭಿಮಾನ ತೋರಿಸಿದ್ರೆ ರಾಜಕೀಯವಾಗಿ ಮುಗಿಸಿ ಬಿಡ್ತಾರೆ ಎಂಬ ಈ ಭಯದ ವಾತಾವರಣ ಇಡೀ ಸಮುದಾಯವನ್ನ ಇವತ್ತು ಕಾಂಗ್ರೆಸ್ ವಿರುದ್ಧ ಸಂಘಟಿತವಾಗಿ ಧ್ವನಿ ಎತ್ತುವಂತೆ ಪ್ರೇರೇಪಿಸ್ತಾ ಇದೆ. ಕಾಂಗ್ರೆಸ್ ನಾಯಕರೇ ನೆನಪಿಡಿ, ಇದು ಕೇವಲ ಒಬ್ಬ ನಾಯಕನನ್ನ ಕೈಬಿಟ್ಟ ಕಥೆಯಂತೂ ಅಲ್ವೇ ಅಲ್ಲ. ಇದು ಮುಸ್ಲಿಂ ಸಮುದಾಯದ ಗೌರವ ಮತ್ತು ಸ್ವಾಭಿಮಾನದ ಪ್ರಶ್ನೆ. ಮುಸ್ಲಿಮರನ್ನ ಸ್ವಾಭಿಮಾನ ತೋರಿಸಿದ್ರೆ ನಿಮ್ಮನ್ನ ರಾಜಕೀಯವಾಗಿ ಮುಗಿಸಿ ಮಟ್ಟ ಹಾಕ್ತೀವಿ ಅನ್ನುವ ಸಂದೇಶವನ್ನ ಕಾಂಗ್ರೆಸ್ ಈ ಮೂಲಕ ನೀಡೋದಕ್ಕೆ ಹೊರಟಿದ್ರೆ ಅದು ಕಾಂಗ್ರೆಸ್ನ ಆತ್ಮಹತ್ಯೆ ನಿರ್ಧಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಮ್ಮೆ ಅಸಮಾಧಾನ ಶುರುವಾಯ್ತಂದ್ರೆ ಅದು ಮೊದಲಿಗೆ ಗುಸುಗುಸು, ಆಮೇಲೆ ಅಸಹನೆ, ನಂತರ ಪ್ರತಿಭಟನೆಯಾಗಿ ಕೊನೆಗೆ ಮತಗಟ್ಟೆಯಲ್ಲಿ ಭಾರೀ ದೊಡ್ಡ ಆಕ್ರೋಶವಾಗಿ ಸ್ಫೋಟಗೊಳ್ತದೆ. ಉತ್ತರ ಭಾರತದಲ್ಲಿ ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿ ಮೂಲೆಗುಂಪು ಮಾಡಿದಾಗ ಕಾಂಗ್ರೆಸ್ಗೆ ಆದ ಗತಿ ಏನು ಅನ್ನೋದು ಇತಿಹಾಸದ ಪುಟದಲ್ಲಿ ಇದೆ. ಅದೇ ತಪ್ಪನ್ನ ಈಗ ಕರ್ನಾಟಕದಲ್ಲೂ ಮುಂದುವರೆಸಿದ್ರೆ ಕಾಂಗ್ರೆಸ್ ತನ್ನ ಕೈಯಾರೆ ತಾನೇ ಗುಂಡಿ ತೋಡಿಕೊಂಡಂತಾಗ್ತದೆ. ಜಮೀರ್ ಅಹ್ಮದ್ ಖಾನ್ ಅವರ ಹಿಂದೆ ದೊಡ್ಡ ಬೆಂಬಲಿಗರ ಪಡೆ ಇದೆ, ಭಾರೀ ದೊಡ್ಡ ಜನಾಂದೋಲನವೇ ಇದೆ. ಅವರು ದೇವೇಗೌಡರ ಗರಡಿಯಲ್ಲಿ ಪಳಗಿ ಸಿದ್ದರಾಮಯ್ಯನವರ ಜೊತೆ ರಾಜಕೀಯ ಕಲ್ತವ್ರು. ಅವರು ಸದ್ಯಕ್ಕೆ ಮೌನ ಆಗಿರಬಹುದು, ಆದ್ರೆ ಆ ಮೌನ ಹೆಚ್ಚು ದಿನ ಇರೋದಿಲ್ಲ. ಈ ಅಸಮಾಧಾನದ ಕಿಡಿ ಮುಂದಿನ 2028ರ ಅಸೆಂಬ್ಲಿ ಚುನಾವಣೆವರೆಗೂ ಕಾಯಬೇಕಾಗಿಲ್ಲ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೇ ಕಾಂಗ್ರೆಸ್ಗೆ ಭಾರೀ ಪೆಟ್ಟು ನೀಡಬಹುದು. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಮುಸ್ಲಿಂ ಸಮುದಾಯದ ಭಾವನೆಗಳ ಜೊತೆ ಆಡೋದನ್ನ ನಿಲ್ಲಿಸಿ ಆಗಿರುವ ತಪ್ಪುಗಳನ್ನ ತಕ್ಷಣ ಸರಿಪಡಿಸಿಕೊಳ್ಳದಿದ್ರೆ ಈ ಸರ್ಕಾರ ಇವತ್ತು ಆರಂಭಿಸಿದ ಹೊಸ ಅಧ್ಯಾಯವೇ ಅದರ ಪತನದ ಆರಂಭದ ಅಧ್ಯಾಯ ಆಗಬಹುದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.